ವಿದ್ಯಾರ್ಥಿನಿಯರಿಗೆ 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಯೂಟ್ಯೂಬ್ ಪಾಠಕ್ಕೆ ಸ್ವಾಗತವನ್ನ ಕೋರ್ತಾ, ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 10ನೇ ತರಗತಿ ಇತಿಹಾಸ ವಿಭಾಗದಲ್ಲಿ ಭಾರತದಲ್ಲಿ ಬ್ರಿಟಿಷರು ಹೇಗೆ ಆಡಳಿತವನ್ನು ಸ್ಥಾಪಿಸಿದ್ದಾರೆ, ಯಾವ ಕದನಗಳ ಮೂಲಕ ಅಂತ ತಿಳ್ಕೊಂಡಿದ್ದೀವಿ. ಇಡೀ ಭಾರತವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ ಮೇಲೆ ಬ್ರಿಟಿಷರು ತಮ್ಮದೇ ಆದಂತಹ ಆಡಳಿತಾತ್ಮಕ ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ, ಅನೇಕ ನೀತಿಗಳನ್ನ ಜಾರಿಗೆ ತಂದಿದ್ದಾರೆ. ನೀತಿ ನಿಯಮಗಳ ಆಡಳಿತವನ್ನ ಜಾರಿಗೆ ತಂದು ಆ ಭಾರತೀಯರನ್ನ ಶೋಷಣೆಗೆ ಗುರಿಪಡಿಸಿದ್ದಾರೆ. ಭಾರತದಲ್ಲಿ ರಾಜರ ಒಂದು ಕೋಪಕ್ಕೆ ಗುರಿಯಾಗಿದ್ದಾರೆ, ದೇಶೀಯ ಸಾಮ್ರಾಜ್ಯಗಳ ರಾಜರುಗಳ ಕೋಪಕ್ಕೆ. ಅಷ್ಟೇ ಅಲ್ಲದೆ ಭಾರತೀಯ ಜನರ, ರೈತರ, ಒಟ್ಟಾರೆಯಾಗಿ ಭಾರತೀಯರೆಲ್ಲರ ಕೋಪಕ್ಕೆ ಗುರಿಯಾಗಿದ್ದಾರೆ. ಯಾರು? ಬ್ರಿಟಿಷರು. ಕಾರಣ ಅವರು ಜಾರಿಗೆ ತಂದಂತಹ ನೀತಿಗಳು, ಅವರ ಆಡಳಿತದಲ್ಲಿ ಜಾರಿಗೆ ತಂದಂತಹ ಕಾನೂನುಗಳು, ನಿಯಮಗಳು, ಇವೆಲ್ಲವುಗಳು ಕೂಡ. ಆದ್ರಿಂದ ಭಾರತೀಯರು ಬ್ರಿಟಿಷರನ್ನ ವಿರೋಧಿಸುವಂತಾಯ್ತು. ಅಂತಹ ಯಾವ್ದಾದ್ರು ನೀತಿಗಳನ್ನ ಹೇಳ್ತಾರೆ ವಿದ್ಯಾರ್ಥಿಗಳ, ಕಾನೂನುಗಳು ಅವರು ಜಾರಿಗೆ ತಂದಿರತಕ್ಕಂಥದ್ದು? ಕರೆಕ್ಟ್. ನೋಡಿ, ನಿಮಗೆಲ್ಲ ಗೊತ್ತಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಯಾರು ಜಾರಿಗೆ ತಂದ್ರು? ಲಾರ್ಡ್ ಡಾಲೌಸಿ. ಅದೇ ರೀತಿಯಾಗಿ ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆಲ್ಲೆಸ್ಲಿ ಅಲ್ವಾ? ನೋಡಿ, ಈ ನೀತಿಗಳನ್ನ ಜಾರಿಗೆ ತಂದು ಭಾರತೀಯ ಸಾಮ್ರಾಜ್ಯಗಳನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು. ಯಾರು? ಬ್ರಿಟಿಷರು. ಇದರಿಂದ ರಾಜ್ಯಗಳನ್ನ ಕಳೆದುಕೊಂಡಂತಹ ಭಾರತೀಯ ರಾಜರೆಲ್ಲರೂ ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ಅನೇಕ ಜನರು ನೋಡಿ, ಅವರ ಕಾನೂನುಗಳು, ಕೈಗಾರಿಕಾ ಕ್ರಾಂತಿ, ಇನ್ನು ಅನೇಕ ಅಂಶಗಳು ಭಾರತೀಯ ಜನರು ಬ್ರಿಟಿಷರನ್ನು ವಿರೋಧಿಸುವಂತಾಯಿತು. ಹೀಗೆ ಬ್ರಿಟಿಷರ ವಿರುದ್ಧ ಕೋಪಗೊಂಡಂತಹ ಜನರು ಬ್ರಿಟಿಷರ ವಿರುದ್ಧ ದಂಗೆನ ಹೇಳ್ತಾರೆ 1857ರಲ್ಲಿ. ಅದೇ ಸಶಸ್ತ್ರ ಹೋರಾಟ ವಿದ್ಯಾರ್ಥಿಗಳೇ ಅಲ್ವಾ? ಸೊ ಹಾಗಾದ್ರೆ ನಾವು ಇವತ್ತಿನ ಪಾಠದಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಮೊಟ್ಟ ಮೊದಲ ಬಾರಿಗೆ ಸಶಸ್ತ್ರವಾಗಿ ಹೋರಾಟವನ್ನ ಮಾಡಿದರೆ ಅದನ್ನು ನಾವು ಆ ಒಂದು ಪಾಠವನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ನೀವು ಈ ಒಂದು ಪಾಠವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ರಫ್ ನೋಟ್ ಅಲ್ಲಿ ಈ ಪಾಠಕ್ಕೆ ಬಂದಂತಹ ಬರೆಸ್ತಕ್ಕಂಥ ಟಿಪ್ಪಣಿಗಳನ್ನ ಬರ್ಕೊಂಡ್ರೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳು. ಸೊ ಹಾಗಾದ್ರೆ ಇವತ್ತು ನಾವು 10ನೇ ತರಗತಿ ಇತಿಹಾಸ ವಿಭಾಗದಲ್ಲಿ 6ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಅಧ್ಯಯನ ಮಾಡೋಣ. 6ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಷ್ಟರಲ್ಲಿ ನಡೀತಿದೋ? ಕ್ರಿಸ್ತ ಶಕ 1857. ನೋಡಿ ವಿದ್ಯಾರ್ಥಿಗಳು, ಬ್ರಿಟಿಷರು ಈ ರೀತಿ ನೀತಿಗಳು ಇವನ್ನೆಲ್ಲ ಜಾರಿಗೆ ತಂದಿದ್ರಿಂದ, ತಾರತಮ್ಯದ ನೀತಿಗಳು ಈಗ ನೆಕ್ಸ್ಟ್ ಬರುತ್ತೆ, ಅವುಗಳನ್ನೆಲ್ಲ ಜಾರಿಗೆ ತಂದಿದ್ರಿಂದ ಭಾರತೀಯರು ಅವರನ್ನ ವಿರೋಧಿಸುವಂತಾಯ್ತು. ಯಾರನ್ನ? ಬ್ರಿಟಿಷರನ್ನ. ಅಲ್ಲದೆ ಭಾರತೀಯರು ಕೋಪಗೊಳ್ಳುವಂತಾಯ್ತು. ಈ ಎಲ್ಲ ಕೋಪ ದ್ವೇಷಗಳಿಂದ ಆ ಒಂದು ದಂಗೆಯ ರೂಪವನ್ನ ಪಡ್ಕಂತದ್ದು ಎಷ್ಟರಲ್ಲಿ? 1857ರಲ್ಲಿ. ಹಾಗಾಗಿ ಭಾರತೀಯರೆಲ್ಲರೂ ಆ ಬ್ರಿಟಿಷರ ವಿರುದ್ಧ ದಂಗೆನ ಹೇಳ್ತಾರೆ, ಸಶಸ್ತ್ರ ಬಂಡಾಯವನ್ನ ಹೇಳ್ತಾರೆ, ಸಶಸ್ತ್ರ ಹೋರಾಟವನ್ನ ಮಾಡ್ತಾರೆ. ಆ ಸಶಸ್ತ್ರ ಹೋರಾಟವನ್ನೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತೇವೆ. ಅದೆಷ್ಟರಲ್ಲಿ ನಡೆದಿದ್ದು? 1857. ನೋಡ್ರಿ ವಿದ್ಯಾರ್ಥಿಗಳೇ, ಈ 1857ರಲ್ಲಿ ಏನು ಬ್ರಿಟಿಷರ ವಿರುದ್ಧ ದಂಗೆ ನಡೀತು, ಆ ಭಾರತೀಯರು ನಡೆಸಿದ್ರು, ಅದನ್ನ ಯುರೋಪಿಯನ್ ಇತಿಹಾಸಕಾರರು ಅಂದ್ರೆ ಬ್ರಿಟಿಷ್ ಇತಿಹಾಸಕಾರರೇ ಅದನ್ನ ಒಂದ್ ರೀತಿ ಕರೆದ್ರು. ಏನಂತ ಕರೆದ್ರು? ಇದು ಒಂದು ಕೇವಲ ಸೈನಿಕ ದಂಗೆ ಅಂದ್ರೆ ಸಿಪಾಯಿ ದಂಗೆ ಅಂತ ಕರೆದ್ರು. ಯಾವ ದಂಗೆನ? 1857ರ ದಂಗೆನ ಬ್ರಿಟಿಷ್ ಇತಿಹಾಸಕಾರರು ಏನಂತ ಕರೀತಾರೆ? ಬ್ರಿಟಿಷ್ ಇತಿಹಾಸಕಾರರು ಇದು ಒಂದು ಸಿಪಾಯಿ ದಂಗೆ, ಇದೊಂದು ಸಿಪಾಯಿ ದಂಗೆ. ಹಾಗೆ 1857ರನ್ನ ಭಾರತೀಯ ಇತಿಹಾಸಕಾರ ಏನಂತ ಕರೆದ್ರು? ಭಾರತೀಯ ಇತಿಹಾಸಕಾರರು ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ಹಾಗಾದ್ರೆ 1857ರ ದಂಗೆಗೆ ಎರಡು ಹೆಸರಿದಾವೆ. ಒಂದು ಸಿಪಾಯಿ ದಂಗೆ ಅಂತ,
ಇನ್ನೊಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಷ್ಟರಲ್ಲಿ ನಡೀತು ಅಂತಂದ್ರೆ ಎಷ್ಟರಲ್ಲಿ ನಡೀತದು ಕ್ರಿಸ್ತ ಶಕ 1857ರಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟವನ್ನ ಮಾಡಿದ್ದಾರೆ, ದಂಗೆ ಎದ್ದಿದ್ದಾರೆ 1857ರಲ್ಲಿ. ಅದನ್ನ ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ ನೋಡಿ, ಯುರೋಪಿಯನ್ ಇತಿಹಾಸಕಾರರು ಅಥವಾ ಬ್ರಿಟಿಷ್ ಇತಿಹಾಸಕಾರರು. ಅದೇ ರೀತಿ ಭಾರತೀಯ ಇತಿಹಾಸಕಾರರು ಅದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಿದ್ದಾರೆ. ವಿದ್ಯಾರ್ಥಿಗಳ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ಅನ್ನೋದನ್ನ ನಾವೀಗ ತಿಳ್ಕೋಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಆ ಕಾರಣಗಳನ್ನು ಕೂಡ ನಾವು ಪರೀಕ್ಷೆಯ ದೃಷ್ಟಿಯಲ್ಲಿ ನೋಡಿ 3 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಸೊ ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಹೀಗೆ 1857ರ ದಂಗೆಗೆ 2 ಹೆಸರಿದಾವೆ. ಆ 1857ರ ದಂಗೆಗೆ ಕಾರಣಗಳೇನು ಅನ್ನೋದನ್ನ ನಾನು ಈ ನಂತರದ ಹಂತದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬರ್ಕೊಡ್ರಿ ಅವನ್ನ. ಸಾವಿರದ 1857ರ ದಂಗೆಗೆ ಕಾರಣಗಳು. ನೋಡಿ, ಇದರಲ್ಲಿ 1857ರ ದಂಗೆಗೆ ಕಾರಣಗಳು ಅಂದ್ರು ಒಂದೇ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಅಂದ್ರು ಒಂದೇ. ಮೊದಲನೇದು ರಾಜಕೀಯ ಕಾರಣ. ಒಂದನೇದು ಯಾವುದು? ರಾಜಕೀಯ ಕಾರಣಗಳು. ನೋಡಿ ವಿದ್ಯಾರ್ಥಿಗಳೇ, ರಾಜಕೀಯ ಕಾರಣಗಳಲ್ಲಿ ಅನೇಕ ಅಂಶಗಳು ಕಂಡು ಬರ್ತವೆ. ಅಂದ್ರೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಬ್ರಿಟಿಷರು ಭಾರತೀಯ ಪ್ರದೇಶಗಳನ್ನ ತಮ್ಮ ಹಿಡಿತಕ್ಕೆ, ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳಲಿಕ್ಕೆ ಅನೇಕ ನೀತಿಗಳನ್ನು ಅನುಸರಿಸಿದ್ದಾರೆ. ಆ ಎಲ್ಲ ನೀತಿಗಳು ಈ ರಾಜಕೀಯ ಕಾರಣಗಳಿಗೆ ಸಂಬಂಧಪಡ್ತವೆ. ನೋಡಿ, ರಾಜಕೀಯ ಕಾರಣ ಅಂತಂದ್ರೆ ಆ ಅಧಿಕಾರವನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಸಾಮ್ರಾಜ್ಯವನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಅಲ್ಲದೆ ವಿಶ್ರಾಂತಿ ವೇತನ ಪ್ರತಿ ವರ್ಷ ನೀಡ್ತಕ್ಕಂಥದ್ದನ್ನ ಬ್ರಿಟಿಷರು ನಿಲ್ಲಿಸಿದ್ದು ರಾಜರುಗಳಿಗೆ. ಸೊ ಹೀಗೆ ಶೋಷಣೆಗೆ ಒಳಪಟ್ಟಂತಹ ರಾಜರುಗಳು ಈ ಒಂದು ಬ್ರಿಟಿಷರ ವಿರುದ್ಧ ಅಸಮಾಧಾನವನ್ನಗೊಂಡ್ರು. ಇದಕ್ಕೆ ಕಾರಣ ಬ್ರಿಟಿಷರು ಜಾರಿಗೆ ತಂದಂತಹ ನೀತಿಗಳು. ನೋಡಿ, ಈಗ ನಿಮಗೊಂದು ಚಿತ್ರವನ್ನ ತೋರಿಸ್ತೀನಿ, ಅವ್ರು ಯಾರು ಅಂತ ನೀವು ಗುರುತಿಸಬೇಕಾಗುತ್ತೆ ವಿದ್ಯಾರ್ಥಿಗಳು. ನೋಡಿದ್ರ ಈ ಚಿತ್ರವನ್ನ ಯಾವಾಗ್ಲಾದ್ರು? ಯಾರಿವರು? ಲಾರ್ಡ್ ಡಾಲ್ಹೌಸಿ. ಕಳೆದ ಪಾಠದಲ್ಲಿ ನೀವು ಇವ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಡಾಲ್ಹೌಸಿ ಯಾವ ನೀತಿಯನ್ನ ಜಾರಿಗೆ ತಂದಿದ್ದಾರೆ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ರದ್ದತಿ ಸೂತ್ರ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದಿದ್ದಾರೆ. ಅದೇ ರೀತಿ ಲಾರ್ಡ್ ವೆಲ್ಲೆಸ್ಲಿ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಿದ್ದಾರೆ. ಈ ನೀತಿಗಳಿಂದ ಅನೇಕ ಭಾರತೀಯರು ತಮ್ಮ ಸಾಮ್ರಾಜ್ಯಗಳನ್ನ ಕಳ್ಕೊಳ್ಬೇಕಾಗಿತ್ತು. ನೋಡ್ರಿ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂತಹ ನೀತಿಯಿಂದ ಯಾರ್ಯಾರು ರಾಜರು, ದೇಶೀಯ ರಾಜರು, ಭಾರತದ ದೇಶೀಯ ರಾಜರು ಪುತ್ರ ಸಂತಾನ ಇಲ್ಲದೆ ಇರ್ತಕ್ಕಂಥವ್ರು, ಅವರು ತಮ್ಮ ಸಾಮ್ರಾಜ್ಯನ ಬ್ರಿಟಿಷ್ಗೆ ಬಿಟ್ಕೊಟ್ಟಿದ್ದಾರೆ. ಅಂತವ್ರು ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ನೋಡ್ರಿ, ಹಾಗಾದ್ರೆ ರಾಜಕೀಯ ಕಾರಣದಲ್ಲಿ ಮೊದಲನೇ ಪಾಯಿಂಟ್ ಯಾವುದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಸಾಮ್ರಾಜ್ಯಗಳನ್ನು ಕಳೆದುಕೊಂಡ ದೇಶೀಯ ರಾಜರು, ಸಾಮ್ರಾಜ್ಯಗಳನ್ನು ಕಳೆದುಕೊಂಡ ದೇಶೀಯ ರಾಜರು, ಸೊ ಇವರು ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ಉದಾಹರಣೆಗೆ ನೋಡಿ, ನಮ್ಮ ಭಾರತದಲ್ಲಿ ತೆಗೆದುಕೊಂಡ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಕೇಳಿದ್ರಿ ನೀವೆಲ್ಲರೂ. ಝಾನ್ಸಿ, ಅದೇ ರೀತಿ ಜೈಪುರ, ಸಂಬಲ್ಪುರ, ಉದಯಪುರ, ಸತಾರ. ಸೊ ಈ ಭಾಗದಲ್ಲಿ ಗಮನಿಸಿ, ಮಹಾರಾಷ್ಟ್ರ ವಿಭಾಗದಲ್ಲಿ ಸತಾರ, ಅದೇ ರೀತಿ ಸಂಬಲ್ಪುರ, ಉದಯಪುರ, ಜೈಪುರ ಅಲ್ವಾ. ಸೊ ಝಾನ್ಸಿ ಈ ಪ್ರದೇಶದ ಈ ಒಂದು ಸಾಮ್ರಾಜ್ಯಗಳ ರಾಜರು ಏನ್ ಮಾಡಿದ್ರು? ಪುತ್ರ ಸಂತಾನವಿಲ್ಲದೆ ಇದ್ದಿದ್ರಿಂದ ತಮ್ಮ ಸಾಮ್ರಾಜ್ಯವನ್ನ ಯಾರಿಗೆ ಬಿಟ್ಕೊಟ್ರು? ಬ್ರಿಟಿಷರಿಗೆ. ಹಾಗಾಗಿ
ಬ್ರಿಟಿಷರ ಪ್ರದೇಶಗಳನ್ನ ವಶಪಡಿಸಿಕೊಂಡಿದ್ರಿಂದ ಅವರೆಲ್ಲರೂ ಯಾರನ್ನ ವಿರೋಧಿಸತೊಡಗಿದ್ರು? ದೇಶೀಯ ರಾಜರು ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ಅವರು ಬ್ರಿಟಿಷರ ವಿರುದ್ಧ ದಂಗೆ ಯಾವ್ದಾದ್ರು ಒಂದು ಬಂಡಾಯ ನಡೆದ್ರೆ ಸಾಕು, ಅದರಲ್ಲಿ ಕೈ ಜೋಡಿಸ್ಬಿಟ್ಟು ಬ್ರಿಟಿಷರ ವಿರುದ್ಧ ದಂಗೆಯನ್ನ ಹೇಳಲಿಕ್ಕೆ ಸಮಯವನ್ನ ಕಾಯ್ತಾ ಇದ್ರು. ನೋಡಿ, ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಸಾಮ್ರಾಜ್ಯಗಳನ್ನು ಕಳೆದುಕೊಂಡಂತ ದೇಶೀಯ ರಾಜರು ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ಇದು ಮುಂದೆ 1857ರ ದಂಗೆಗೆ ಕಾರಣ ಆಗುತ್ತೆ. ಈ ಅಂಶ ಯಾವ ಕಾರಣಕ್ಕೆ ಸೇರುತ್ತೆ? ರಾಜಕೀಯ ಕಾರಣಕ್ಕೆ. ಇನ್ನ ಕೆಲವು ದೇಶೀಯ ರಾಜರನ್ನ ಬ್ರಿಟಿಷರು ಪದಚ್ಯುತಗೊಳಿಸ್ತಾರೆ, ಅಂದ್ರೆ ರಾಜನ ನವಾಬನ ಪದವಿಯಿಂದ ಕಿತ್ತು ಹಾಕ್ತಾರೆ. ಸೊ ಅದು ಆ ನವಾಬನ ಪದವಿ, ರಾಜನ ಪದವಿಯನ್ನ ಕಳ್ಕೊಂಡಿದ್ರಿಂದ ಆ ರಾಜರು ಕೂಡ ಬ್ರಿಟಿಷರನ್ನ ವಿರೋಧಿಸುವಂತಾಯ್ತು. ನೋಡಿ, ಸೊ ನವಾಬ ರಾಜರ ಪದವಿಗಳಿಂದ ಪದಚ್ಯುತಗೊಂಡ ರಾಜರುಗಳು ಬ್ರಿಟಿಷರನ್ನು ವಿರೋಧಿಸಿದರು. ನೋಡಿ ವಿದ್ಯಾರ್ಥಿಗಳೇ, ಸೊ ಔದ್ನ ನವಾಬ ಶೂಜುದ್ದೌಲಾ, ಅಷ್ಟೇ ಅಲ್ಲದೆ ಮೊಘಲ್ ಅರಸ ಶಾ ಆಲಂ, ಅದೇ ರೀತಿ ಕರ್ನಾಟಿಕ್ ನವಾಬ, ಅದೇ ರೀತಿ ಈ ಒಂದು ಗ್ವಾಲಿಯರ್ನ ರಾಜ, ಸೊ ಇನ್ನು ಅನೇಕ ಜನರನ್ನ ಅಧಿಕಾರದಿಂದ ತೆಗೆದು ಹಾಕ್ತಾರೆ. ಯಾರು? ಬ್ರಿಟಿಷ್ ರಾಜನ ಪದವಿಯಿಂದ ತೆಗಿತಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಏನ್ ಮಾಡಿದ್ರು? ಬ್ರಿಟಿಷರನ್ನ ವಿರೋಧಿಸಿದ್ರು. ಯಾವ್ಯಾವ ರಾಜರ ಪದವಿನ ಕಳ್ಕೊಂಡ್ರಲ್ಲ ಅವರು, ನೋಡಿ, ಮೊಘಲ್ ದೊರೆ, ಎರಡನೇ ಬಹದ್ದೂರ್ ಶಾ, ಅದೇ ರೀತಿಯಾಗಿ ಕರ್ನಾಟಿಕ್ ನವಾಬ, ತಂಜಾವೂರಿನ ನವಾಬ ಅಲ್ವಾ. ಸೊ ಹೀಗೆ ಇವರೆಲ್ಲರೂ ಕೂಡ ಏನ್ ಮಾಡಿದ್ರು? ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ಈ ರಾಜರ ಪದವಿಯಿಂದ ಪದಚ್ಯುತ. ನೋಡಿ, ವಿಶ್ರಾಂತಿ ವೇತನ ಕೊಡ್ತಾ ಇದ್ರು ಕೆಲವೊಂದು ರಾಜರಿಗೆ, ಆ ವಿಶ್ರಾಂತಿ ವೇತನ ಕೊಡುವುದನ್ನು ನಿಲ್ಲಿಸಿದ್ರು. ಹಾಗಾಗಿ ವಿಶ್ರಾಂತಿ ವೇತನದಿಂದ ವಂಚಿತರಾದ ರಾಜರುಗಳು, ಕೆಲವು ರಾಜರಿಗೆ ವಿಶ್ರಾಂತಿ ವೇತನವನ್ನ ನೀಡ್ತಾ ಇದ್ರು ಬ್ರಿಟಿಷರು. ಆ ವಿಶ್ರಾಂತಿ ವೇತನ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. ಅವಾಗ ಅವರು ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ಉದಾಹರಣೆಗೆ ಕಾನ್ಪುರದ ನಾನಾ ಸಾಹೇಬ, ಎರಡನೇ ಬಾಜಿರಾವ್ ಪೇಶ್ವೆ ಮಗ, ಅವರ ಎರಡನೇ ಬಾಜಿರಾವ್ ಪೇಶ್ವೆ ನಂತರ ಬಂದಿರತಕ್ಕಂಥ ಯಾರು? ನಾನಾ ಸಾಹೇಬ ಎರಡನೇ ಬಾಜಿರಾವ್ಗೆ ವಿಶ್ರಾಂತಿ ವೇತನ ನೀಡುತ್ತಿರ್ತಾರೆ. ಆದ್ರೆ ಕಾನ್ಪುರದ ನಾನಾ ಸಾಹೇಬನಿಗೆ ವಿಶ್ರಾಂತಿ ವೇತನ ನೀಡಲ್ಲ. ಹಾಗಾಗಿ ಅವನು ಕೂಡ ಬ್ರಿಟಿಷರನ್ನು ವಿರೋಧಿಸತೊಡಗುತ್ತಾನೆ. ಇವೆಲ್ಲವೂ ಕೂಡ ರಾಜಕೀಯ ಕಾರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳೇ. ಈ ಎಲ್ಲಾ ಪಾಯಿಂಟ್ಸ್ ಅನ್ನ ನೀವು ಬರ್ಕೋಬೇಕಾಗುತ್ತೆ. 1857ರ ದಂಗೆಗೆ ರಾಜಕೀಯ ಕಾರಣಗಳನ್ನ ತಿಳಿಸ್ರಿ ಅಂದ್ರೆ ಇಷ್ಟು ಪಾಯಿಂಟ್ ಅನ್ನ ನೀವು ಬರಿಬೇಕಾಗುತ್ತೆ. ಹಾಗಾದ್ರೆ ಇವರೆಲ್ಲರೂ ಬ್ರಿಟಿಷರನ್ನ ಯಾಕೆ ವಿರೋಧಿಸಿದ್ರು ಅಂತ ಗೊತ್ತಾಯ್ತು. ಮತ್ತೆ ಅವ್ರ ಕೈ ಕೆಳಗೆ, ರಾಜರ ಕೆಳಗೆ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ರಲ್ಲ, ಅವರೆಲ್ಲರೂ ಕೂಡ ಸೈನಿಕ ಉದ್ಯೋಗವನ್ನ ಕಳೆದುಕೊಳ್ಳಬೇಕಾಯಿತು, ನಿರುದ್ಯೋಗಿಗಳಾದ್ರು. ಹಾಗಾಗಿ ರಾಜರ ಜೊತೆ ಸೈನಿಕರು ಕೂಡ ಅವರನ್ನ ವಿರೋಧಿಸತೊಡಗಿದರು ವಿದ್ಯಾರ್ಥಿಗಳೇ. ಸೊ ಎಲ್ಲ ಅಂಶಗಳು ರಾಜಕೀಯ ಕಾರಣಗಳಾಗಿ 1857ರ ದಂಗೆಗೆ ಮಾರ್ಪಡಿಸಲ್ಪಟ್ಟಿವೆ. ಸೊ ಇಷ್ಟು ರಾಜಕೀಯ ಕಾರಣಗಳು. ಇನ್ನ ಮುಂದಿಂದು ಆರ್ಥಿಕ ಕಾರಣಗಳು. ಇಷ್ಟ ಆಯ್ತಲ್ಲ ವಿದ್ಯಾರ್ಥಿಗಳೇ? ಪಾಯಿಂಟ್ಸ್ ಬರ್ಕೊಂಡಿದ್ದೀರಿ? ಮುಂದಿನ ಕಾರಣ ಆರ್ಥಿಕ ಕಾರಣಗಳು. ಎರಡನೇ ಕಾರಣ ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣಗಳು ಬರ್ಕೊಳ್ಳಿ. ಅಂದ್ರೆ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿದ ಭಾರತೀಯರು ಬ್ರಿಟಿಷರನ್ನ ವಿರೋಧಿಸುವಂತಾಯಿತು. ನೋಡಿ, ಇದಕ್ಕೆ ಅನೇಕ ಅಂಶಗಳು ಕಾರಣ ಆಗಿವೆ. ಮೊದಲನೇದಾಗಿ, ಈಗ ಕಳೆದ ಪಾಠದಲ್ಲಿ ತಿಳ್ಕೊಂಡಿದ್ರಿ ನೀವು, ಅವರ ಕಂದಾಯ ಪದ್ಧತಿ ತೆಗೆದುಕೊಂಡ್ರೆ ಜಮೀನ್ದಾರಿ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ. ಆ ಪದ್ಧತಿಯಲ್ಲಿ ಜಮೀನ್ದಾರರು ಯಾರನ್ನ ಶೋಷಣೆಗೆ ಗುರಿಪಡಿಸಿದ್ದಾರೆ? ರೈತರನ್ನ. ಆ ಶೋಷಣೆಗೆ ಒಳಪಟ್ಟಂತಹ ರೈತರು ಯಾರನ್ನ? ಬ್ರಿಟಿಷರನ್ನ ವಿರೋಧಿಸುವಂತಾಯಿತು ವಿದ್ಯಾರ್ಥಿಗಳೇ. ನೋಡಿ, ಮೊದಲನೇ ಪಾಯಿಂಟ್, ಅವರು ಬ್ರಿಟಿಷರು ಭಾರತದಲ್ಲಿ
ಜಮೀನ್ದಾರಿ ಪದ್ಧತಿನ ಜಾರಿಗೆ ತಂದ್ರು. ಆ ಜಮೀನ್ದಾರಿ ಪದ್ಧತಿಯಿಂದ ಜಮೀನ್ದಾರರ ಮೂಲಕ ಯಾರನ್ನ ಶೋಷಣೆಗೆ ಗುರಿಪಡಿಸಿದ್ರು? ಭಾರತೀಯ ರೈತರನ್ನ. ಹೇಗೆ ಅಂದ್ರೆ ಹೆಚ್ಚು ಕಂದಾಯವನ್ನ ವಸೂಲಿ ಮಾಡುವುದರ ಮೂಲಕ. ಸೊ ಹಾಗಾಗಿ ಶೋಷಣೆಗೆ ಒಳಪಟ್ಟಂತಹ ರೈತರು ಅವರು ಬ್ರಿಟಿಷರನ್ನ ವಿರೋಧಿಸತೊಡಗಿದರು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇನಾಮ್ ಕಮಿಷನ್ ಅನ್ನ ಜಾರಿಗೆ ತರ್ತಾರೆ. ಇನಾಮ್ ಕಮಿಷನ್ ಅನ್ನ ಜಾರಿಗೆ ತಂದು ಇನಾಮ್ ಭೂಮಿಗಳನ್ನ ವಶಪಡಿಸ್ಕೊಳ್ತಾರೆ. ನೋಡಿ, ಇನಾಮ್ ಭೂಮಿಗಳು ಅಂದ್ರೆ ಏನು? ಜಹಗೀರು ಭೂಮಿಗಳು ಅಂದ್ರೆ ಮೊಘಲ್ ಅರಸರ ಹಿಂದಿನ ಕಾಲದಿಂದಲೂ ಕೂಡ ಏನು ಜಹಗೀರು ಪಡ್ಕೊಂಡಿದ್ರು, ಕವಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ವಾಸ್ತುಶಿಲ್ಪಿಗಳಾಗಿರ್ಬೋದು, ಸಾಮಂತ ಅರಸರಾಗಿರ್ಬೋದು, ಇಂತಹ ಭೂಮಿಯನ್ನ, ಬಳುವಳಿ ಭೂಮಿಯನ್ನ, ಅದಕ್ಕೆ ಯಾವುದೇ ರೀತಿಯ ಕಂದಾಯವನ್ನ ಕಟ್ತಿದ್ದಿಲ್ಲ. ಸೊ ಅಂತಹ ಬಳುವಳಿ ಭೂಮಿಯನ್ನ, ಇನಾಮ ಭೂಮಿಯನ್ನ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಅವರಿಂದ, ಯಾರಿಂದ? ಇನಾಮ್ ಪಡ್ಕೊಂಡಿರ್ತಾರಲ್ಲ ಅವರಿಂದ. ಸೊ ಇನಾಮ್ದಾರರಿಂದ ಇನಾಮ್ ಭೂಮಿಗಳನ್ನ ವಶಪಡಿಸಿಕೊಂಡಿದ್ದು ಆ ಇನಾಮ್ದಾರರು ಬ್ರಿಟಿಷರನ್ನ ವಿರೋಧಿಸಲು ಕಾರಣವಾಯಿತು. ಇದಕ್ಕೆ ಕಾರಣ ಇನಾಮ್ ಕಮಿಷನ್ ನ ನೇಮಕ ಬ್ರಿಟಿಷರು ಸ್ಥಾಪನೆ ಮಾಡಿದ್ದು. ಅದೇ ರೀತಿ ಜಹಾಗೀರದಾರರಿಗೆ ನೀಡಿದಂತಹ ಎಲ್ಲ ಹಕ್ಕುಗಳನ್ನ ರದ್ದುಪಡಿಸ್ತಾರೆ. ಜಹಾಗೀರ್ದಾರರು, ಅದೇ ರೀತಿ ತಾಲೂಕ್ದಾರರು ಅಲ್ವಾ. ಸೊ ಹೀಗೆ ಭೂಮಿಯನ್ನ ಕಳೆದುಕೊಂಡಂತವ್ರು ಎಲ್ಲರೂ ಕೂಡ ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ಅದೇ ರೀತಿ ಕೈಗಾರಿಕಾ ಕ್ರಾಂತಿ ನಡೀತು. ಎಲ್ಲಿ? ಇಂಗ್ಲೆಂಡ್ ನಲ್ಲಿ. ಆ ಕೈಗಾರಿಕಾ ಕ್ರಾಂತಿಯಿಂದಲೂ ಕೂಡ ಏನಾಯ್ತು? ಭಾರತೀಯ ಸಣ್ಣ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ನಾಶವಾದವು ವಿದ್ಯಾರ್ಥಿಗಳೇ. ಸೊ ಕಾರಣ ಇಂಗ್ಲೆಂಡ್ ನ ಕೈಗಾರಿಕಾ ಕ್ರಾಂತಿ ನಡೆದ್ರಿಂದ ಅಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಯಲ್ಲಿ ಸಿದ್ಧಪಡಿಸಿದಂತ ವಸ್ತುಗಳು ಭಾರತದಲ್ಲಿ ಬಂದು ಮಾರಾಟ ಆದವು. ಅದೇ ವಸ್ತುಗಳನ್ನ ನಮ್ಮ ಭಾರತದಲ್ಲಿ ಗುಡಿ ಕೈಗಾರಿಕೆಯಲ್ಲಿ, ಸಣ್ಣ ಕೈಗಾರಿಕೆಯಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಆ ಸಣ್ಣ ಕೈಗಾರಿಕೆಯಲ್ಲಿ ಉತ್ಪಾದನೆ ಮಾಡಿದಾಗ ಆ ವಸ್ತುವಿನ ಬೆಲೆ ಮಾರುಕಟ್ಟೆಯಲ್ಲಿ ಏನಾಗ್ತಿತ್ತು? ಹೆಚ್ಚಾಗ್ತಾ ಇತ್ತು. ಅದೇ ವಸ್ತುವನ್ನ ದೊಡ್ಡ ಕೈಗಾರಿಕೆಯಲ್ಲಿ ಉತ್ಪಾದಿಸಿದ್ದೇ ಆದ್ರೆ ದೊಡ್ಡ ಕೈಗಾರಿಕೆಯಿಂದ ಉತ್ಪಾದಿಸಿದ ಆ ಬೆಲೆ ಏನಾಗ್ತಾ ಇತ್ತು? ಕಡಿಮೆ ಇರ್ತಾ ಇತ್ತು ಮಾರುಕಟ್ಟೆಯಲ್ಲಿ. ಆಗ ಜನ ಮಾರುಕಟ್ಟೆಯಲ್ಲಿ ಯಾವ ವಸ್ತುಗಳನ್ನ ಕೊಂಡ್ಕೊಳ್ತಾರೆ? ಒಟ್ಟು ಕಡಿಮೆ ಬೆಲೆಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವ್ಯತ್ಯಾಸ ಇಷ್ಟೇ, ಮಾರುಕಟ್ಟೆಯಲ್ಲಿ ನಮ್ಮ ಭಾರತೀಯ ವಸ್ತುಗಳು ಮಾರಾಟ ಆಗ್ಲಿಲ್ಲ ಅವತ್ತಿನ ಕಾಲದಲ್ಲಿ, 1857ರ ಅವಧಿಯಲ್ಲಿ. ಕಾರಣ ಏನಪ್ಪಾ ಅಂದ್ರೆ ಭಾರತದಲ್ಲಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದ ವಸ್ತುಗಳ ಬೆಲೆ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇತ್ತು? ಹೆಚ್ಚಿರ್ತಾ ಇತ್ತು. ಅದೇ ಇಂಗ್ಲೆಂಡ್ ನಲ್ಲಿ ಕೈಗಾರಿಕೆಗಳಿಂದ, ದೊಡ್ಡ ಕೈಗಾರಿಕೆಗಳಿಂದ ಬಂದಂತ ವಸ್ತುಗಳ ಬೆಲೆ ಏನಾಗ್ತಾ ಇತ್ತು? ಕಡಿಮೆ ಇರ್ತಿತ್ತು. ಹಾಗಾಗಿ ಮಾರುಕಟ್ಟೆಯಲ್ಲಿ ಆ ಕೈಗಾರಿಕೆಗಳಿಂದ ಸಿದ್ಧಪಡಿಸಿದ ವಸ್ತುಗಳ ಮುಂದೆ ಭಾರತೀಯ ಗೃಹ ಕೈಗಾರಿಕೆಗಳಲ್ಲಿ ಸಿದ್ಧಪಡಿಸಿದ ವಸ್ತುಗಳು ಮಾರಾಟ ಆಗ್ಲಿಲ್ಲ, ಸ್ಪರ್ಧಿಸ್ಲಿಲ್ಲ, ಮಾರುಕಟ್ಟೆಯಲ್ಲಿ ಸೋಲನ್ನು ಅನುಭವಿಸ್ಬೇಕಾಯ್ತು. ಈಗ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ವಸ್ತುಗಳ ಮಾರಾಟ ಆಗದೇ ಇದ್ದುದರಿಂದ ಅವ್ರು ಇನ್ ಮುಂದೆ ವಸ್ತುಗಳನ್ನ ಉತ್ಪಾದನೆ ಮಾಡುವುದನ್ನ ನಿಲ್ಲಿಸಿದ್ರು. ನಿರುದ್ಯೋಗಿಗಳಾದ್ರು. ಯಾರು? ಭಾರತೀಯ ಗೃಹ ಕೈಗಾರಿಕೆಗಳ ಕೆಲಸಗಾರರು, ಕಾರ್ಮಿಕರು. ಅದ್ರಲ್ಲೂ ನೋಡಿ, ಭಾರತೀಯ ಉಣ್ಣೆ, ಬಟ್ಟೆ ಈ ಉದ್ಯಮವಂತರು ನೆಲ ಕಚ್ಚಿತು. ಅಂದ್ರೆ ಅವುಗಳು ಸಂಪೂರ್ಣವಾಗಿ ನೇಕಾರರು ನಿರ್ಗತಿಕರಾದ್ರು, ಅಂತ ಸ್ಥಿತಿಯನ್ನ ತಲುಪಿದ್ರು. ಭಾರತೀಯ ಬಟ್ಟೆ, ಉಣ್ಣೆ ಮಾರಾಟ ಆಗ್ಲಿಲ್ಲ. ಸೊ ಇದಕ್ಕೆ ಇಂಗ್ಲೆಂಡ್ ನ ಕೈಗಾರಿಕಾ ಕ್ರಾಂತಿ ಒಂದ್ ರೀತಿ ಕಾರಣ ಆದ್ರೆ, ಬ್ರಿಟಿಷರ ತಾರತಮ್ಯ ತೆರಿಗೆ ನೀತಿಯು ಮತ್ತೊಂದು ಕಾರಣ. ಭಾರತೀಯ ವಸ್ತುಗಳು ಬೇರೆ ದೇಶದಲ್ಲಿ ಮಾರಾಟ ಆಗ್ಬಾರ್ದು ಅಂತಂದ್ಬಿಟ್ಟು ಭಾರತದಿಂದ ಹೊರಹೋಗ್ತಕ್ಕಂಥ ಸರಕುಗಳ ಮೇಲೆ ಹೆಚ್ಚು ರಫ್ತು ತೆರಿಗೆಯನ್ನ ಹಾಕ್ತಾ ಇದ್ರು. ಯಾಕೆಂದ್ರೆ ಇಡೀ ಭಾರತ ಇವರ ಅಧೀನದಲ್ಲಿ ಇದ್ದಿದ್ರಿಂದ ಬ್ರಿಟಿಷರು ಭಾರತೀಯ ವಸ್ತುಗಳ ಮೇಲೆ ದುಬಾರಿ ತೆರಿಗೆಯನ್ನ ಹಾಕ್ತಾ ಇದ್ರು. ಹಾಗಾಗಿ ಭಾರತೀಯ ವಸ್ತುಗಳು ವಿದೇಶಗಳಲ್ಲಿ ಮಾರಾಟ ಆಗ್ಲಿಲ್ಲ. ಯಾಕಪ್ಪ ಅಂದ್ರೆ ತೆರಿಗೆ ಹಣನೂ ಕೊಡಬೇಕು, ವಸ್ತುಗಳನ್ನು ಮಾರಾಟ ಮಾಡಬೇಕು. ತೆರಿಗೆ ದುಬಾರಿ ಆಗಿದ್ರಿಂದ ಭಾರತೀಯ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ವಸ್ತುಗಳು ಬೇರೆ ದೇಶಗಳಲ್ಲೂ ಮಾರಾಟ ಆಗಲಿಲ್ಲ. ಸೊ ಹಾಗಾಗಿ ವಸ್ತುಗಳು ಮಾರಾಟ ಆಗದೇ ಇದ್ದುದರಿಂದ ಭಾರತೀಯ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು ಅವನತಿಯನ್ನು ಹೊಂದಿದ್ವು. ಅವನ್ನೇ ನೆಚ್ಕೊಂಡಂತಹ ಜನರು ನಿರುದ್ಯೋಗಿಗಳಾದ್ರು ಅಲ್ವಾ. ಸೊ ಇಷ್ಟೆಲ್ಲ ಅಂಶಗಳು ಆ ಭಾರತೀಯ ನಿರುದ್ಯೋಗಿಗಳು ಮತ್ತೆ ಬಡವರು ಅವರು ಬ್ರಿಟಿಷರನ್ನ ವಿರೋಧಿಸುವಂತಾಯಿತು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಈ ಎಲ್ಲ ಅಂಶಗಳಿಂದ ನಮಗೆ ಏನ್ ತಿಳಿದು ಬರುತ್ತಪ್ಪ ಅಂತಂದ್ರೆ, ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿದ ಭಾರತೀಯರು ಬ್ರಿಟಿಷರನ್ನು ವಿರೋಧಿಸಿ 1857ರ ದಂಗೆಗೆ ಕಾರಣೀಭೂತರಾದರು. ಸರಿ, ಈ ಆರ್ಥಿಕ ಕಾರಣಗಳನ್ನ ನಾವು ಪಾಯಿಂಟ್ಸ್ ವೈಸ್ ಬರ್ಕೋಣ ವಿದ್ಯಾರ್ಥಿಗಳೇ. ಮೊದಲನೇ ಪಾಯಿಂಟ್ ಬರ್ಕೊಡ್ರಿ, ಇಂಗ್ಲೆಂಡಿನಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿ. ಇಂಗ್ಲೆಂಡಿನಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿ. ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಿನಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿ. ಇದರಿಂದ ಯಾವ ದೇಶದ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ನಾಶ ಆದವು? ಭಾರತದ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ನಾಶ ಆದವು.
ಇದರಿಂದ ಭಾರತದ ಗೃಹ ಮತ್ತು ಕರಕುಶಲ ಕೈಗಾರಿಕೆಗಳು ನಾಶವಾದವು. ಇದರಿಂದ ಭಾರತದ ಗೃಹ ಮತ್ತು ಕರಕುಶಲ ಕೈಗಾರಿಕೆಗಳು ನಾಶವಾದವು. ಇದರಿಂದ ಈ ಕೈಗಾರಿಕೆಗಳ ನಾಶ ಆಗಿದ್ರಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರು, ಅದರಲ್ಲೂ ಇವೆಲ್ಲ ಪಾಯಿಂಟ್ಸ್ ಈಗ ಬೋರ್ಡ್ ಮೇಲೆ ಬರ್ತಿದ್ದೀನಿ, ಆ ಪಾಯಿಂಟ್ಸ್ ನ ನೀವು ಬರ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಇಂಗ್ಲೆಂಡಿನಲ್ಲಿ ಉಂಟಾದಂತಹ ಕೈಗಾರಿಕಾ ಕ್ರಾಂತಿ, ಇದರಿಂದ ಭಾರತದ ಗೃಹ ಮತ್ತು ಕರಕುಶಲ ಕೈಗಾರಿಕೆಗಳ ನಾಶ ಹೇಗಾದವು ಅಂತಂದ್ರೆ ಗೊತ್ತಿದೆ ನಿಮಗೆ. ಯಾವ ರೀತಿ ಭಾರತದ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ಲಿಲ್ಲ, ಮತ್ತೆ ವಿದೇಶದಲ್ಲೂ ಮಾರಾಟ ಆಗ್ಲಿಲ್ಲ. ಸೊ ಭಾರತದಲ್ಲಿ ಯಾಕೆ ಮಾರಾಟ ಆಗ್ಲಿಲ್ಲ ಅಂದ್ರೆ ಈ ವಸ್ತುಗಳ ಬೆಲೆ ಹೆಚ್ಚಾಗಿತ್ತು. ಮತ್ತೆ ವಿದೇಶದಲ್ಲಿ ಯಾಕೆ ಮಾರಾಟ ಆಗ್ಲಿಲ್ಲ ಅಂದ್ರೆ ಈ ಸರಕುಗಳ ಮೇಲೆ, ಈ ಕರಕುಶಲ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು ಉತ್ಪಾದಿಸುತ್ತಿದ್ದ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆಯನ್ನು ಬ್ರಿಟಿಷರು ಹಾಕಿದ್ದರು. ಹಾಗಾಗಿ ವಿದೇಶದಲ್ಲೂ ಈ ಸರಕುಗಳು, ವಸ್ತುಗಳು ಮಾರಾಟ ಆಗ್ಲಿಲ್ಲ. ಇನ್ನ ಕಾರ್ಮಿಕರು, ನೇಕಾರರು ನಿರುದ್ಯೋಗಿಗಳಾಗಿ ಬಡತನವನ್ನ ಎದುರಿಸಬೇಕಾಗಿತ್ತು. ಬಹಳಷ್ಟು ಜನ ಆತ್ಮಹತ್ಯೆಗೆ ಗುರಿ ಆಗ್ತಾರೆ. ಸೊ ಹಾಗಾಗಿ ಪ್ರಾಣವನ್ನು ಕಳೆದುಕೊಂಡಂತ ಮನೆಯವರು ಕೂಡ, ಅವರು ಕೂಡ ಬ್ರಿಟಿಷರನ್ನ ವಿರೋಧಿಸುವಂತಾಯಿತು. ಹಾಗೆ ಜಮೀನ್ದಾರು ಪದ್ಧತಿಯಿಂದ ಶೋಷಣೆಗೊಳಪಟ್ಟಂತಹ ರೈತರು, ಸೊ ಇವರು ಕೂಡ ಬ್ರಿಟಿಷರನ್ನ ವಿರೋಧಿಸಿದ್ರು. ಇನ್ನ ಮುಂದಿನ ಪಾಯಿಂಟ್, ಇನಾಮ್ ಕಮಿಷನ್ ಅನ್ನ ನೇಮಕ ಮಾಡಿದ್ರು ಬ್ರಿಟಿಷರು. ಇನಾಮ್ ಕಮಿಷನ್ ಅನ್ನು ನೇಮಿಸಿ ಇನಾಮ್ ಭೂಮಿಯನ್ನ ವಶಪಡಿಸಿಕೊಂಡ್ರು. ಇನಾಮ್ ಭೂಮಿಗಳನ್ನ ವಶಪಡಿಸಿಕೊಂಡರು. ಬರ್ಕೊಡ್ರಿ ವಿದ್ಯಾರ್ಥಿಗಳು. ಸೊ ಆ ಬಳುವಳಿಯಾಗಿ ಪಡೆದಂತ ಭೂಮಿಗಳನ್ನ ಮತ್ತೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು, ಇನಾಮ್ ಕಮಿಷನ್ ಅನ್ನ ನೇಮಿಸಿ ಆ ಬಳುವಳಿಯಾಗಿ ಪಡೆದಿದ್ದ ಇನಾಮ್ ಭೂಮಿಯನ್ನ ವಶಪಡಿಸ್ಕೊಳ್ತು. ಹಾಗಾಗಿ ಭೂಮಿಯನ್ನು ಕಳೆದುಕೊಟ್ಟಂತ ಇನಾಮ್ದಾರರು ಕೂಡ ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ಅದೇ ರೀತಿ ತಾಲೂಕುದಾರರು ಹೊಂದಿದ್ದ ಹಕ್ಕುಗಳನ್ನು ರದ್ದುಪಡಿಸಿದ್ರು. ಹೊಂದಿದ್ದ ಹಕ್ಕುಗಳನ್ನು ಬ್ರಿಟಿಷರು ರದ್ದುಪಡಿಸಿದರು. ಸೊ ಹೀಗೆ ಆ ತಾಲೂಕುದಾರರು ಕೂಡ ಜಮೀನನ್ನ ಕಳ್ಕೊಂಡು ಅವರು ಬ್ರಿಟಿಷರನ್ನ ವಿರೋಧಿಸುವಂತಾಯ್ತು. ಈ ಎಲ್ಲಾ ಅಂಶಗಳು 1857ರ ದಂಗೆಗೆ ಆರ್ಥಿಕ ಕಾರಣಗಳಾಗಿವೆ ವಿದ್ಯಾರ್ಥಿಗಳೇ. ಇನ್ನ ಮುಂದಿನ ಕಾರಣ ಆಡಳಿತಾತ್ಮಕ ಕಾರಣ. ಇಷ್ಟು ಪಾಯಿಂಟ್ಸ್ ಅನ್ನು ಬರ್ಕೊಂಡಿದ್ದೀರಲ್ಲ ವಿದ್ಯಾರ್ಥಿಗಳೇ. ಆಡಳಿತಾತ್ಮಕ ಕಾರಣಗಳು. ವಿದ್ಯಾರ್ಥಿಗಳೇ, 1857ರ ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಯಾವುವು ಅಂದ್ರೆ ಈಗ ಹೇಳ್ತಕ್ಕಂಥ ಪಾಯಿಂಟ್ಸ್ ನ ನೀವು ತಿಳಿಸ್ಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳು, ಬ್ರಿಟಿಷರು ಏಕರೂಪ ಆಡಳಿತವನ್ನ ಭಾರತದಲ್ಲಿ ಜಾರಿಗೆ ತರಲಿಕ್ಕೆ ಇವರೇನ್ ಮಾಡಿದ್ರು, ಪ್ರಮುಖವಾಗಿ ಅನೇಕ ರೀತಿಯ ಕಾನೂನುಗಳನ್ನ ಜಾರಿಗೆ ತರ್ತಾರೆ. ಆದ್ರೆ ಅವೆಲ್ಲ ಕಾನೂನುಗಳು ಹೇಗಿದ್ವಪ್ಪ ಅಂತಂದ್ರೆ ತಾರತಮ್ಯವನ್ನ ಉಂಟು ಮಾಡ್ತಾ ಇದ್ವು ಭಾರತೀಯರು ಮತ್ತು ಬ್ರಿಟಿಷರ ನಡುವೆ. ಅಷ್ಟೇ ಅಲ್ಲದೆ ನ್ಯಾಯಾಲಯದ ಭಾಷೆಯನ್ನು ಬದಲಾಯಿಸಿದ್ರು. ಹಾಗಾಗಿ ಆಡಳಿತದಲ್ಲಿ ಪಕ್ಷಪಾತವುಳ್ಳ ನ್ಯಾಯಾಂಗ ವ್ಯವಸ್ಥೆ ಮತ್ತು ಆ ನ್ಯಾಯ ತೀರ್ಪನ್ನ ನ್ಯಾಯವನ್ನ
ಒಂದು ಮೊಕದ್ದಮೆಗಳನ್ನ ಪರಿಶೀಲಿಸಿ ತೀರ್ಪನ್ನ ನೀಡಲಿಕ್ಕೆ ಏನು ಆ ಹಿಂದಿನ ಪರ್ಷಿಯನ್ ಭಾಷೆ ಅದೆಲ್ಲ ಇತ್ತು ನಮ್ಮ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಆ ಭಾಷೆಯನ್ನ ತೆಗೆದು ಇಂಗ್ಲಿಷ್ ಭಾಷೆಯನ್ನ ಅಳವಡಿಸಿದ್ರು. ಹಾಗಾಗಿ ಅರ್ಥವಾಗದೇ ಇರತಕ್ಕಂತಹ ಭಾಷೆಯಿಂದ ಆ ನ್ಯಾಯದಾನವನ್ನ ಪಡೀಲಿಕ್ಕೆ ಭಾರತೀಯರ ಕೈಲಿ ಸಾಧ್ಯ ಆಗ್ತಿದ್ದಿಲ್ಲ. ಹಾಗಾಗಿ ಎಲ್ಲ ಕಾರಣಗಳಿಂದ ಬ್ರಿಟಿಷರನ್ನ ಭಾರತೀಯರು ಎದುರಿಸುವಂತಾಯ್ತು. ಅಂದ್ರೆ ಬ್ರಿಟಿಷರು ಭಾರತೀಯರ ವಿರೋಧವನ್ನ ಕಟ್ಟಿಕೊಳ್ಳುವಂತಾಯ್ತು ವಿದ್ಯಾರ್ಥಿಗಳೇ. ಸರಿ, ಹಾಗಾದ್ರೆ ಆಡಳಿತಾತ್ಮಕ ಕಾರಣಗಳಲ್ಲೇನು ನಿಷ್ಪಕ್ಷಪಾತವಾದಂತ ನ್ಯಾಯದಾನ ವ್ಯವಸ್ಥೆ ಇರಲಿಲ್ಲ, ಪಕ್ಷಪಾತ ನ್ಯಾಯದಾನ ವ್ಯವಸ್ಥೆ ಇದ್ದಿದ್ದು. ನೋಡಿ, ಸಿವಿಲ್ ಮತ್ತೆ ಅಪರಾಧಕ್ಕೆ ಸಿವಿಲ್ ಕಾನೂನುಗಳು ಮತ್ತು ಅಪರಾಧದ ಕಾನೂನುಗಳು, ನ್ಯಾಯಾಲಯಗಳು ಅಂತ, ಸಿವಿಲ್ ನ್ಯಾಯಾಲಯ, ಅಪರಾಧ ನ್ಯಾಯಾಲಯಗಳು ಅಂತ ಬಂದಿದ್ದಾವೆ. ಅಂದ್ರೆ ಆ ಅಪರಾಧ ಮೊಕದ್ದಮೆಗಳನ್ನ ವಿಚಾರಣೆ ಮಾಡ್ತಕ್ಕಂಥದ್ದು, ಸಿವಿಲ್ ಮೊಕದ್ದಮೆಗಳನ್ನ ವಿಚಾರಣೆ ಮಾಡ್ತಕ್ಕಂಥದ್ದು ಆಯಾ ನ್ಯಾಯಾಲಯಗಳ ಕೆಲಸ. ಈ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ತಾರತಮ್ಯ, ಅಂದ್ರೆ ಶಿಕ್ಷೆ ನೀಡಬೇಕಾದ್ರೆ ಬ್ರಿಟಿಷ್ ಪ್ರಜೆಗಳಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಅಥವಾ ಶಿಕ್ಷೆನೇ ನೀಡ್ತಿರ್ಲಿಲ್ಲ. ಅದೇ ಭಾರತೀಯ ವ್ಯಕ್ತಿ ಆ ತಪ್ಪನ್ನು ಮಾಡಿದ್ರೆ ಭಾರತೀಯ ಪ್ರಜೆಗಳಿಗೆ ಕಠಿಣ ಶಿಕ್ಷೆಯನ್ನ ನೀಡ್ತಾ ಇದ್ರು. ಹಾಗಾಗಿ ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಭಾರತೀಯರು ಬ್ರಿಟಿಷರನ್ನ ವಿರೋಧಿಸಲು ಕಾರಣವಾಯಿತು. ಮತ್ತೆ ನ್ಯಾಯಾಲಯದ ಭಾಷೆ ಯಾವುದು? ಆಂಗ್ಲ ಭಾಷೆಯಾಗಿದ್ದು ಕೂಡ ಈ ಭಾರತೀಯರು ಬ್ರಿಟಿಷರನ್ನ ವಿರೋಧಿಸಲು ಕಾರಣ ಆಯಿತು. ಬರ್ಕೊಡ್ರಿ 2 ಪಾಯಿಂಟ್. ಮೊದಲನೇದು, ಬ್ರಿಟಿಷರು ಪಕ್ಷಪಾತ ಕಾನೂನು ವ್ಯವಸ್ಥೆ ಜಾರಿಗೊಳಿಸಿದರು. ಇದರಿಂದ ಭಾರತೀಯರು ಮತ್ತು ಬ್ರಿಟಿಷರ ನಡುವೆ ತಾರತಮ್ಯ ಇರ್ತಿತ್ತು. ಸೊ ಹಾಗಾಗಿ ಭಾರತೀಯರು ಬ್ರಿಟಿಷರನ್ನ ವಿರೋಧಿಸತೊಡಗಿದ್ರು. ನೆಕ್ಸ್ಟ್, ನ್ಯಾಯಾಲಯದ ಭಾಷೆಯನ್ನ ಏನ್ ಮಾಡ್ತಾರೆ? ಆಂಗ್ಲ ಭಾಷೆಗೆ ಪರಿವರ್ತಿಸ್ತಾರೆ. ನ್ಯಾಯಾಲಯದ ಭಾಷೆಯಾಗಿ ಆಂಗ್ಲ ಭಾಷೆಯನ್ನು ಜಾರಿಗೆ ತಂದರು. ಆಂಗ್ಲ ಭಾಷೆಯಾಗಿ ಜಾರಿಗೊಳಿಸಿದರು. ಹಾಗಾಗಿ ಅವರು ವಿಚಾರಣೆ ನಡೆಸ್ತಕ್ಕಂಥದ್ದು ಭಾರತೀಯರಿಗೆ ಅರ್ಥ ಆಗ್ತಿರ್ಲಿಲ್ಲ. ಮತ್ತೆ ಅವರು ತೀರ್ಪು ನೀಡಬೇಕಾದ್ರೂ ಕೂಡ ಆ ಒಂದು ತೀರ್ಪುಗಳು ಕೂಡ ಸರಿಯಾಗಿ ಅರ್ಥ ಆಗ್ತಿದ್ದಿಲ್ಲ. ಮತ್ತೆ ತಾರತಮ್ಯದ ತೀರ್ಪನ್ನ ನೀಡ್ತಾ ಇದ್ರು. ಇವೆಲ್ಲ ಅಂಶಗಳು 1857ರ ದಂಗೆಗೆ ಎಂತ ಕಾರಣಗಳು? ಆಡಳಿತಾತ್ಮಕ ಕಾರಣಗಳು. ಇನ್ನ 4ನೇ ಕಾರಣ ಸೈನಿಕ ಕಾರಣ ವಿದ್ಯಾರ್ಥಿಗಳೇ. ಸೊ ಸೈನಿಕ ಕಾರಣಗಳೆಂದ್ರೇನು ನೋಡಿ? ಬ್ರಿಟಿಷರ ಒಟ್ಟು ಸೈನ್ಯದಲ್ಲಿ 2 ಲಕ್ಷ ಸೈನ್ಯ ಇದೆ ಅಂತಂದ್ರೆ ಅದರಲ್ಲಿ ಸುಮಾರು 1.5 ಲಕ್ಷದಷ್ಟು ಜನ ಭಾರತೀಯರೇ ಆಗಿದ್ರು. ಹಾಗಾಗಿ ಭಾರತೀಯರು ನಾವೆಲ್ಲರೂ ಒಂದುಗೂಡಿ ಹೋರಾಡಿದ್ರೆ ಸಾಕು, ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಬಹುದು ಎಂಬ ಆತ್ಮಸ್ಥೈರ್ಯ ಅವರಲ್ಲಿ ಮನೆ ಮಾಡಿತ್ತು. ಆದ್ರೂ ಕೂಡ ಆ ಬ್ರಿಟಿಷ್ ಸೈನ್ಯ ವ್ಯವಸ್ಥೆಯಲ್ಲಿ ಭಾರತೀಯರು ಏನು ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರು, ಆ ಭಾರತೀಯ ಸೈನಿಕರು ಮತ್ತು ಬ್ರಿಟಿಷ್ ಸೈನಿಕರ ನಡುವೆ ತಾರತಮ್ಯ ನೀತಿಯನ್ನು ಅನುಸರಿಸಿದ್ರು. ಈ ತಾರತಮ್ಯ ನೀತಿಯೇ ಭಾರತೀಯ ಸೈನಿಕರು ಬ್ರಿಟಿಷರನ್ನ ವಿರೋಧಿಸಲು ಕಾರಣವಾಯಿತು. ಈ ಎಲ್ಲ ಅಂಶಗಳೇ ಸೈನಿಕ ಕಾರಣಗಳಾಗಿವೆ. ಯಾವುದಕ್ಕೆ? 1857ರ ದಂಗೆಗೆ. ಹಾಗಾದ್ರೆ ಸೈನಿಕರ ನಡುವೆ ಯಾವ ರೀತಿ ತಾರತಮ್ಯ ಮಾಡ್ತಾ ಇದ್ರು ನೋಡಿ ವಿದ್ಯಾರ್ಥಿಗಳೇ. ಮೊದಲನೇದು, ಮೊದಲನೇ ಪಾಯಿಂಟ್ ಬರ್ಕೊಡ್ರಿ. ಭಾರತೀಯ ಸೈನಿಕರಿಗೆ ತಾರತಮ್ಯ ಏನೇನು ನೀಡುವಲ್ಲಿ? ವೇತನ ನೀಡುವಲ್ಲಿ, ಸಂಬಳ ನೀಡುವಲ್ಲಿ. ಅದೇ ರೀತಿಯಾಗಿ 2ನೇ ಪಾಯಿಂಟ್, ಬಡ್ತಿ ನೀಡುವಲ್ಲಿ. ಅದೇ ರೀತಿ ಸಾಗರ ದಾಟಿ ಸೇವೆಗೆ ಒತ್ತಾಯಿಸಿದ್ರು.
ಸೇವೆಗೆ ಬಳಸಿಕೊಂಡರು. ಯಾರನ್ನ? ಭಾರತೀಯ ಸೈನಿಕರನ್ನು. ಸೊ ಇಷ್ಟು ಅಂಶಗಳು ನೋಡಿ ವಿದ್ಯಾರ್ಥಿಗಳೇ, ಭಾರತೀಯ ಪ್ರಜೆ ಸೈನಿಕನಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದ, ಬ್ರಿಟಿಷ್ ಪ್ರಜೆ ಏನು ಸಾಮಾನ್ಯ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ದ, ಆ ಸೈನಿಕರಿಗೆ ನೀಡತಕ್ಕಂಥ ವೇತನದಲ್ಲೇ ತಾರತಮ್ಯ ಇತ್ತು. ಭಾರತೀಯನಿಗಿಂತ 8 ಪಟ್ಟು ಹೆಚ್ಚು ವೇತನವನ್ನ ಬ್ರಿಟಿಷ್ ಪ್ರಜೆಗಳಿಗೆ ಬ್ರಿಟಿಷರು ನೀಡ್ತಾ ಇದ್ರು. ಸೈನ್ಯದಲ್ಲಿ ಭಾರತೀಯ ಸೈನಿಕನಿಗಿಂತ ಎಷ್ಟು ಪಟ್ಟು ಹೆಚ್ಚು ವೇತನ? 8 ಪಟ್ಟು ಹೆಚ್ಚು ವೇತನ. ನೋಡಿ, ಸೊ 8ರಷ್ಟು ಜಾಸ್ತಿ ಸಂಬಳವನ್ನು ಅವ್ರಿಗೆ ಕೊಡ್ತಾ ಇದ್ರು. ಯಾರಿಗೆ? ಬ್ರಿಟಿಷ್ ಸೈನಿಕರಿಗೆ, ಪ್ರಜೆಗಳಿಗೆ. ಸೊ ಹಾಗಾಗಿ ವೇತನದಲ್ಲಿ ತಾರತಮ್ಯ ಮಾಡ್ತಾ ಇದ್ರು. ಮತ್ತೆ ಬಡ್ತಿಗಳು, ಪ್ರಮೋಷನ್ಗಳು ಕೂಡ ಆ ಸೈನ್ಯದಲ್ಲಿ ಉನ್ನತ ಹುದ್ದೆಗಳು ಏನಿರ್ತಾ ಇದ್ವು ಅವೆಲ್ಲವೂ ಬ್ರಿಟಿಷ್ ಪ್ರಜೆಗಳಿಗೆ ಮೀಸಲಾಗಿದ್ವು. ಅದು ಬೇರೆ ಪ್ರಶ್ನೆ. ಆದ್ರೆ ಈ ಸೇವೆ ಸಲ್ಲಿಸ್ತಾ ವರ್ಷಗಳು ಉರುಳಿದ ಹಾಗೆ ಏನು ಬಡ್ತಿಯನ್ನ ಕೊಡ್ತಾರೆ, ಅದರಲ್ಲಿ ಉನ್ನತ ಬಡ್ತಿಗಳು ಯಾರಿಗೆ? ಬ್ರಿಟಿಷ್ ಪ್ರಜೆಗಳಿಗೆ ಸಿಗ್ತಾ ಇತ್ತು. ಆದ್ರೆ ಭಾರತೀಯ ಪ್ರಜೆಗಳಿಗೆ ಈ ಬಡ್ತಿ ಅವಕಾಶಗಳು ದೊರೆಯುತ್ತಿರಲಿಲ್ಲ. ಕೊನೆಗೆ ಅವ್ರು ಯಾವ ಸ್ಥಾನ ಇರ್ಬೋದು? ಸುಬೇದಾರ್ ಸ್ಥಾನ ಇರ್ಬೋದಾಗಿತ್ತು. ಯಾರು? ಭಾರತೀಯ ಸೈನಿಕರು. ಅದೇ ಮೇಲಿನ ಸ್ಥಾನ. ಇನ್ನು ಅದರ ಮೇಲ್ಪಟ್ಟು 3-4 ಶ್ರೇಣಿಗಳಿದ್ವು. ಆ ಶ್ರೇಣಿಗಳೆಲ್ಲ ಯಾರಿಗೆ ಮೀಸಲಾಗಿದ್ವು? ಬ್ರಿಟಿಷ್ ಪ್ರಜೆಗಳಿಗೆ. ಹಾಗಾಗಿ ಸೈನ್ಯದಲ್ಲಿ ಬಡ್ತಿ ನೀಡುವಲ್ಲೂ ಕೂಡ ತಾರತಮ್ಯ ನೀಡಿದ್ರಿಂದ ಭಾರತೀಯ ಸೈನಿಕರು ಅವರನ್ನ ವಿರೋಧಿಸಿದ್ರು. ಯಾರನ್ನ? ಬ್ರಿಟಿಷರನ್ನ. ಅದೇ ರೀತಿ ಸಾಗರ ದಾಟಿ ಸೇವೆಗೆ ಬಳಸಿದ್ರು ಭಾರತೀಯ ಸೈನಿಕರನ್ನ. ನೋಡಿ ವಿದ್ಯಾರ್ಥಿಗಳೇ, ಅವತ್ತಿನ ಕಾಲದಲ್ಲಿ ಏನು ಕ್ರಿಮಿಯಾ ಯುದ್ಧ ನಡೆಯುತ್ತೆ 1853 ಯುರೋಪ್ ಖಂಡದಲ್ಲಿ. ಆ ಕ್ರಿಮಿಯಾ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಭಾರತದಿಂದ ಒಂದು ಸೈನ್ಯನ ಕರೆಸ್ಕೊಳ್ತಾರೆ. ಆ ಭಾರತದ ಸೈನ್ಯದಲ್ಲಿ ಭಾರತೀಯ ಸೈನಿಕರು ಇದ್ರು. ಆ ಭಾರತೀಯ ಸೈನಿಕರು ಬ್ರಿಟಿಷರ ಪರವಾಗಿ ನಮ್ಮ ಭಾರತ ಬಿಟ್ಟು ವಿದೇಶದಲ್ಲಿ ಹೋಗಿ ಯುದ್ಧವನ್ನ ಮಾಡಬೇಕಾಗಿತ್ತು. ಹಾಗಾಗಿ ಭಾರತೀಯರು ನಮ್ಮ ದೇಶವನ್ನ ದಾಟದಂಗೆ, ಸಮುದ್ರಗಳನ್ನ ದಾಟಿದ ಹಾಗೆ. ಹಾಗಾಗಿ ಭಾರತೀಯರು ಸಾಗರ ದಾಟಿ ನಾವೇನಾದ್ರೂ ಸಾಗರವನ್ನ ದಾಟಿದ್ದೆ ಆದ್ರೆ ನಾವು ಜಾತಿಯನ್ನ ಕಳ್ಕೊಂಡ್ವಿ ಅಂತಕ್ಕಂಥ ಅಭಿಮಾನ ಭಾರತೀಯರ ಸೈನಿಕರಲ್ಲಿ ಬೆಳವಣಿಗೆ ಆಯಿತು ವಿದ್ಯಾರ್ಥಿಗಳು. ಹಾಗಾಗಿ ಭಾರತೀಯ ಸೈನಿಕರು ಸಾಗರ ದಾಟಿ ನಮ್ಮನ್ನ ಸೇವೆಗೆ ಬಳಸ್ಕೊಂಡಿದ್ರಿಂದ ಅವರು ನಮ್ಮ ಜಾತಿಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಬ್ರಿಟಿಷರು ಅಂತ ಅಂದ್ಬಿಟ್ಟು ಭಾರತೀಯ ಸೈನಿಕರು ಬ್ರಿಟಿಷರನ್ನ ವಿರೋಧಿಸಿದರು. ನೋಡಿ ವಿದ್ಯಾರ್ಥಿಗಳು, ಇಷ್ಟೆಲ್ಲ ಅಂಶಗಳು 1857ರ ದಂಗೆಗೆ ಯಾವ ಕಾರಣಗಳಾಗಿವೆ? ಸೈನಿಕ ಕಾರಣಗಳಾಗಿವೆ. ಅಷ್ಟೇ ಅಲ್ಲದೆ ಈ ಮುಂದೆ ಎನ್ಫೀಲ್ಡ್ ಮಾದರಿ ಬಂದೂಕುಗಳನ್ನ ಬಳಸಲಿಕ್ಕೆ ತಿಳಿಸ್ತಾರೆ. ಆದ್ರೆ ಭಾರತೀಯ ಸೈನಿಕರು ಬಂದೂಕುಗಳನ್ನ ಬಳಸಲು ನಿರಾಕರಿಸ್ತಾರೆ. ಸೊ ಇಷ್ಟೆಲ್ಲ ಅಂಶಗಳು 1857ರ ದಂಗೆಗೆ ಈ ಒಂದು ಸೈನಿಕ ಕಾರಣಗಳಾಗಿವೆ. ಈ ಪಾಯಿಂಟ್ಸ್ ನ ನೀವು ಬರ್ಕೊಂಡ್ರಿ ವಿದ್ಯಾರ್ಥಿಗಳು. ಇನ್ನ 1857ರ ದಂಗೆಗೆ ತತ್ಕ್ಷಣದ ಕಾರಣಗಳು. 1857ರ ಸಿಪಾಯಿ ದಂಗೆಗೆ ತತ್ಕ್ಷಣದ ಕಾರಣ, ಕೊನೆ ಕಾರಣ. ತಕ್ಷಣದ ಕಾರಣ ಬರ್ಕೊಡ್ರಿ ಹೆಡಿಂಗ್ ವಿದ್ಯಾರ್ಥಿಗಳೇ. ದಂಗೆಗೆ ತಕ್ಷಣದ ಕಾರಣವೇನು ಅಂತ. ಈ ಒಂದು ಘಟನೆ ನಡೆದಿದ್ದೆ 1857ರ ದಂಗೆ ಉಂಟಾಗಲು ಪ್ರಮುಖ ಕಾರಣ ಆಯಿತು. 1857ರ ಸಿಪಾಯಿ ದಂಗೆಗೆ ತತ್ಕ್ಷಣದ ಕಾರಣ ಏನು ಹಾಗಾದ್ರೆ? ನೋಡಿ ವಿದ್ಯಾರ್ಥಿಗಳೇ, ಸೈನಿಕರಲ್ಲಿ ಅಸಮಾಧಾನ ಉಂಟಾಗಿದ್ದು ಪ್ರಮುಖವಾಗಿ. ಅಸಮಾಧಾನ ಉಂಟಾಗಲಿಕ್ಕೆ ಒಂದು ಪ್ರಮುಖ ಘಟನೆ ಆಗುತ್ತೆ. 1857ರ ಸಮಯದಲ್ಲಿ ಭಾರತೀಯ ಸೈನಿಕರಿಗೆ ಈ ಹೊಸ ಮಾದರಿಯ ಬಂದೂಕುಗಳನ್ನ ಪರಿಚಯ ಮಾಡ್ತಾರೆ. ಆ ಹೊಸ ಮಾದರಿಯ ಬಂದೂಕುಗಳು ಯಾವಪ್ಪ ಅಂದ್ರೆ ಎನ್ಫೀಲ್ಡ್ ಮಾದರಿಯ ಬಂದೂಕುಗಳು. ಎನ್ಫೀಲ್ಡ್ ಬಂದೂಕುಗಳು. ಈ ಬಂದೂಕುಗಳ ಬಳಕೆಯನ್ನ ಭಾರತೀಯರು ಬಳಸಲಿಕ್ಕೆ ಒತ್ತಾಯ ಮಾಡ್ತಾರೆ. ಯಾರಿಗೆ? ಭಾರತೀಯ ಸೈನಿಕರಿಗೆ. ಎನ್ಫೀಲ್ಡ್ ಬಂದೂಕುಗಳ ಬಳಕೆಗೆ ಒತ್ತಾಯ ಮಾಡಿದ್ರು ಭಾರತೀಯ ಸೈನಿಕರಿಗೆ. ಆದ್ರೆ ಭಾರತೀಯ ಸೈನಿಕರು ಈ ಎನ್ಫೀಲ್ಡ್ ಮಾದರಿಯ ಬಂದೂಕುಗಳನ್ನ ಬಳಸಲು ನಿರಾಕರಿಸಿದ್ರು. ಕಾರಣ ಇಷ್ಟೇ, ಈ ಎನ್ಫೀಲ್ಡ್ ಬಂದೂಕುಗಳಿಗೆ ತುಪಾಕಿಗಳನ್ನ, ತೋಟಾಗಳನ್ನ ಅಳವಡಿಸಬೇಕಾಯ್ತು. ಅಂತಹ ತುಪಾಕಿಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ರು. ತುಪಾಕಿಗಳಿಗೆ ಏನನ್ನ ಸವರಿದ್ರು? ದನ ಮತ್ತು ಹಂದಿ ಕೊಬ್ಬು. ದನದ ಮತ್ತು ಹಂದಿಯ ಕೊಬ್ಬು.
ಅಂದ್ರೆ ಆ ಎನ್ಫೀಲ್ಡ್ ಬಂದೂಕುಗಳಿಗೆ ಈ ತುಪಾಕಿಗಳನ್ನ ಅಳವಡಿಸಬೇಕಾಯ್ತು. ಈ ತುಪಾಕಿಗಳನ್ನ ಯಾವುದರಿಂದ ಆವರಿಸಿದ್ರು, ಕವರ್ ಮಾಡಿದ್ರು? ತುಪಾಕಿಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನ ಸವರಿ ಅವುಗಳ ಮೂಲಕ ಅದನ್ನ ಒಂದು ಪ್ಯಾಕೆಟ್ ಅನ್ನಾಗಿ ಮಾಡಿದ್ರು. ಯಾವನ್ನ? ತುಪಾಕಿಗಳನ್ನ. ಸೊ ಈ ತುಪಾಕಿಗಳನ್ನ ಯಾವ್ದಕ್ಕೆ ಅಳವಡಿಸ್ಬೇಕು? ಎನ್ಫೀಲ್ಡ್ ಮಾದರಿಯ ಬಂದೂಕುಗಳಿಗೆ ಅಳವಡಿಸ್ಬೇಕಾದ್ರೆ ಈ ತುಪಾಕಿಗಳನ್ನ ಬಾಯಿಂದ ಕಚ್ಚಿ ತೆರೆಯಬೇಕಾಗಿತ್ತು. ಬಾಯಿಂದ ಕಚ್ಚಿ ತೆರೆಯುವುದು. ಬಾಯಿಂದ ಕಚ್ಚಿ ತೆರೆಯುವುದು. ಆದ್ರೆ ಭಾರತೀಯ ಸೈನಿಕರು ಈ ಎನ್ಫೀಲ್ಡ್ ಮಾದರಿಯ ಬಂದೂಕುಗಳನ್ನ ಬಳಸಲಿಕ್ಕೆ ಒಪ್ಕೊಂಡ್ಲಿಲ್ಲ, ನಿರಾಕರಿಸಿದ್ರು. ಕಾರಣ ಇಷ್ಟೇ, ಈ ದನದ ಹಂದಿ ಕೊಬ್ಬನ್ನ ಸವರಿದ್ರಲ್ಲ ತುಪಾಕಿಗಳನ್ನ, ಇವನ್ನ ಬಾಯಿಂದ ಕಚ್ಚಿ ತೆರಿಬೇಕಾಯ್ತು. ನೋಡಿ, ಅಲ್ಲಿ ಭಾರತೀಯ ಸೈನಿಕರು ಪ್ರಮುಖವಾಗಿ 2 ಧರ್ಮಕ್ಕೆ ಸೇರಿದವರಾಗಿದ್ರು. ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ರು, ಮತ್ತೆ ಮುಸ್ಲಿಂ ಧರ್ಮಕ್ಕೆ ಸೇರಿದವರಾಗಿದ್ರು. ಯಾರು? ಭಾರತೀಯ ಸೈನಿಕರು. ನೋಡಿ, ಹಿಂದೂಗಳಿಗೆ ಹಸು ಅಂದ್ರೆ ದನ ಪೂಜನೀಯ ಪ್ರಾಣಿಯಾಗಿತ್ತು. ದನ ಪೂಜನೀಯ ಪ್ರಾಣಿಯಾಗಿತ್ತು. ಆದ್ರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧ ಪ್ರಾಣಿಯಾಗಿತ್ತು. ಅದನ್ನ ಅನಿಷ್ಟವೆಂದು ಭಾವಿಸಿದ್ದರು. ಯಾರು? ಮುಸ್ಲಿಮರು. ಹಾಗಾಗಿ ಈ 2 ಧರ್ಮದ ಸೈನಿಕರು, ಒಟ್ಟಾರೆಯಾಗಿ ಭಾರತೀಯ ಸೈನಿಕರು ಏನ್ ಮಾಡಿದ್ರು? ಈ ಬಂದೂಕುಗಳ ಬಳಕೆಯನ್ನ ನಿರಾಕರಿಸಿದ್ರು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಬ್ರಿಟಿಷರು ಯಾರ್ಯಾರು ಬಳಸಲು ನಿರಾಕರಿಸ್ತಾರೆ ಅವ್ರ ಮೇಲೆ ಒತ್ತಡ ಏರ್ಬಿಟ್ಟು ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡತೊಡಗಿದ್ರು. ಇಂಥ ಒಂದು ಘಟನೆ ನಡೀತು. ಎಲ್ಲಿ? ಬ್ಯಾರಕ್ಪುರದಲ್ಲಿ. ಎಲ್ಲಿ? ಬ್ಯಾರಕ್ಪುರ. ಸೊ ಬ್ಯಾರಕ್ಪುರದಲ್ಲಿ ಈ ಒಂದು ಬಂದೂಕನ್ನ ಬಳಸಲಿಕ್ಕೆ ಒತ್ತಡವನ್ನ ಹೇರಿದ್ರು. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ನಾನು ನಿಮಗೆ ಎನ್ಫೀಲ್ಡ್ ಮಾದರಿಯ ಬಂದೂಕುಗಳು ಹೇಗಿದ್ವು ಮತ್ತೆ ಅವುಗಳಿಗೆ ತುಪಾಕಿಗಳನ್ನ ಹೇಗೆ ಅಳವಡಿಸ್ತಾ ಇದ್ರು ಅವುಗಳ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತೀನಿ, ಅದನ್ನ ಗಮನಿಸಿ. ಗಮನಿಸ್ತಾ ಇದ್ದೀರಲ್ಲ, ಅದು ಎನ್ಫೀಲ್ಡ್ ಮಾದರಿಯ ಬಂದೂಕುಗಳು. ಮತ್ತು ಆ ಎನ್ಫೀಲ್ಡ್ ಮಾದರಿಯ ಬಂದೂಕುಗಳಿಗೆ ತುಪಾಕಿಗಳನ್ನ ಹೇಗೆ ಅಳವಡಿಸಬೇಕು ಎಂಬತಕ್ಕಂಥ ಒಂದು ಫೋಟೋ ಅದು. ಈ ಕಡೆ ಇರ್ತಕ್ಕಂಥದ್ದು ತುಪಾಕಿ, ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಚಿತ್ರ ವಿದ್ಯಾರ್ಥಿಗಳೇ. ಆ ತುಪಾಕಿಗಳನ್ನ ಯಾವುದರಿಂದ ಕವರ್ ಮಾಡಿದ್ದಾರೆ? ದನ ಮತ್ತು ಹಂದಿಯ ಕೊಬ್ಬಿನಿಂದ. ಸೊ ಈ ಒಂದು ಬ್ಯಾರಕ್ಪುರದಲ್ಲಿ ಒಬ್ಬ ವ್ಯಕ್ತಿ, ಯಾರು? ಮಂಗಲ್ ಪಾಂಡೆ ಎಂಬತಕ್ಕಂತಹ ವ್ಯಕ್ತಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ತೋಟಗಳನ್ನ ಅಂದ್ರೆ ತುಪಾಕಿಯನ್ನ ಮತ್ತೆ ಬಂದೂಕನ್ನ ನೀವು ಗಮನಿಸಿದಿರಿ. ಇದರ ವಿರುದ್ಧ ಸಿಡಿದೆದ್ದಿದ್ದಾರೆ ಭಾರತೀಯ ಸೈನಿಕ. ಯಾರಪ್ಪ ಅವರು? ಯಾರ್ಯಾರು? ಮಂಗಲ ಪಾಂಡೆ. ಸೊ ಈ ಮಂಗಲ ಪಾಂಡೆ ಎಂಬತಕ್ಕಂತಹ ಸೈನಿಕನಿಗೆ ಆದೇಶವನ್ನ ನೀಡಿದಾಗ ಈ ಮಂಗಲ್ ಪಾಂಡೆ ಎಂಬತಕ್ಕಂತಹ ಯೋಧ ಏನ್ ಮಾಡ್ತಾನೆ? ಅದೇ ಎನ್ಫೀಲ್ಡ್ ಮಾದರಿಯ ಬಂದೂಕಿನಿಂದ ಆದೇಶವನ್ನ ನೀಡಿದಂತಹ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದು ಹಾಕ್ತಾನೆ. ಮೇಜರ್ ಹಡ್ಸನ್ ಎಂಬತಕ್ಕಂತಹ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದು ಹಾಕ್ತಾನೆ. ಯಾರು? ಮಂಗಲ್ ಪಾಂಡೆ. ಆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದು ಹಾಕಿದ್ರಿಂದ ಬ್ರಿಟಿಷರು ನಂತರ ಏನ್ ಮಾಡ್ತಾರೆ? ಆ ಮಂಗಲ್ ಪಾಂಡೆಯನ್ನ ವಿಚಾರಿಸಿ ಅವನನ್ನ ಗಲ್ಲಿಗೇರಿಸ್ತಾರೆ. ಹಾಗಾಗಿ ಆ ಎನ್ಫೀಲ್ಡ್ ಮಾದರಿಯ ಬಂದೂಕನ್ನ ಬಳಸಲು ನಿರಾಕರಿಸಿದ್ದೇ 1857ರ ಸಿಪಾಯಿ ದಂಗೆಗೆ ತಕ್ಷಣ ಕಾರಣ ಆಯ್ತು ವಿದ್ಯಾರ್ಥಿಗಳೇ. ನಂತರ ಅನೇಕ ಭಾರತೀಯ ಸಿಪಾಯಿಗಳು ಈ ಎನ್ಫೀಲ್ಡ್ ಮಾದರಿಯ ಬಂದೂಕನ್ನು ಬಳಸಲು ನಿರಾಕರಿಸಿದ್ರು. ಇಂತಹ ಒಂದು ದಂಗೆ ಮೀರತ್ನಲ್ಲಿ ಕೂಡ ಈ ಒಂದು ಮಂಗಲ್ ಪಾಂಡೆ ಯೋಧನ ಒಂದು ನೇಣುಗಂಬಕ್ಕೆ ಎಸೆದಂತಹ ಗಲಾಟೆ ಸೊ ಅದು ಮೀರತ್ನ ಸೈನಿಕರಿಗೂ ತಲುಪಿಬಿಟ್ಟು ಅಲ್ಲಿಂದ ಈ ಒಂದು ದಂಗೆ ಇಡೀ ಭಾರತದಾದ್ಯಂತ ಹರಡುತ್ತೆ. ನೋಡೋಣ. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಈ ಸಿಪಾಯಿ ದಂಗೆ ಹೇಗೆ ಹರಡಿತು ಭಾರತದಾದ್ಯಂತ, ಹೇಗೆ ನಡೀತು ಮತ್ತು ಈ ಸಿಪಾಯಿ ದಂಗೆಯ ಪರಿಣಾಮಗಳೇನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಸೊ ಇಲ್ಲಿವರೆಗೂ ನಾವೇನ್ ತಿಳ್ಕೊಂಡಿದೀವಿ? 1857ರ ದಂಗೆಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ಅಂತ ತಿಳ್ಕೊಂಡಿದೀವಿ. ಇದಕ್ಕೆ ತಕ್ಷಣದ ಕಾರಣ ಅಂದ್ರೆ ಏನು ಅಂದ್ರೆ ಭಾರತೀಯ ಸಿಪಾಯಿಗಳು ಎನ್ಫೀಲ್ಡ್ ಮಾದರಿಯ ಬಂದೂಕನ್ನು ಬಳಸಲು ನಿರಾಕರಿಸಿದರು. ಇದನ್ನು ಬರ್ಕೊಡ್ರಿ. ಭಾರತೀಯ ಸಿಪಾಯಿಗಳು ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲು
ಬಳಸಲು ನಿರಾಕರಿಸಿದರು. ಕಾರಣ ಆ ಬಂದೂಕಿನ ತುಪಾಕಿಗಳಿಗೆ ಏನನ್ನ ಸವರಿದ್ರು? ದನದ ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ದರು. ದನದ ಮತ್ತು ಹಂದಿ ಕೊಬ್ಬು ಸವರಿದ್ದರು. ಈ ಅಂಶವೇ 1857ರ ದಂಗೆಗೆ ತತ್ಕ್ಷಣ ಕಾರಣ ಆಯ್ತು. ಈ ದಂಗೆ ಎಲ್ಲಿಂದ ಆರಂಭ ಆಯ್ತು ಅಂತಂದ್ರೆ ಬ್ಯಾರಕ್ಪುರ ಸೇನಾ ತುಕಡಿಯಿಂದ. ಅಲ್ಲಿ ಮಂಗಲ್ ಪಾಂಡೆ ಅಂತಕ್ಕಂಥ ಯೋಧ ಈ ಒಂದು ಎನ್ಫೀಲ್ಡ್ ಮಾದರಿಯ ಬಂದೂಕನ್ನು ಬಳಸಲು ನಿರಾಕರಿಸಿ ಆದೇಶ ನೀಡಿದಂತ ಅಧಿಕಾರನೇ ಕೊಂದು ಹಾಕಿದ ನಂತರ ಆ ಮಂಗಲ್ ಪಾಂಡೆಯನ್ನು ಕೂಡ ಅವರು ಹತ್ಯೆ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಸಿಪಾಯಿ ದಂಗೆ ಆರಂಭ ಆಯಿತು ಭಾರತದಲ್ಲಿ ಕ್ರಿಸ್ತಶಕ 1857ರಲ್ಲಿ. ಸರಿ ವಿದ್ಯಾರ್ಥಿಗಳ, ಇಲ್ಲಿವರೆಗೂ ನೀವು 1857ರ ದಂಗೆ ಕಾರಣಗಳು ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ತಿಳ್ಕೊಂಡಿದ್ರಿ. ಇದ್ರ ಬಗ್ಗೆ ಕೆಲವು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲೌಸಿ. ಸರಿ. ಇನ್ನ ಎರಡನೇ ಪ್ರಶ್ನೆ, ಇಂಗ್ಲೆಂಡಿನಲ್ಲೇ ನಡೆದ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಮೇಲಾದ ಪರಿಣಾಮಗಳೇನು? ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಮೇಲಾದ ಪರಿಣಾಮಗಳು ಏನು? ಭಾರತದ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ನಾಶವಾದವು. ಅಲ್ಲದೆ ಆ ಕೆಲಸ ಮಾಡ್ತಂತಹ ಕೆಲಸಗಾರರು, ಕಾರ್ಮಿಕರು ಕೆಲಸವನ್ನು ಕಳೆದುಕೊಂಡು ನಿರುದ್ಯೋಗಿಗಳಾದವರು ಬಹಳಷ್ಟು ಜನ ಹಸಿವಿನಿಂದ ಮರಣ ಹೊಂದಿದರು ಅಲ್ವಾ? ಅದೇ ರೀತಿಯಾಗಿ ಸೊ ಭಾರತ ಇನ್ ಮುಂದೆ ಬರೀ ಕಚ್ಚಾ ವಸ್ತುಗಳನ್ನ ಬೆಳೀತಕ್ಕಂಥ ರಾಷ್ಟ್ರ ಆಯ್ತು. ಸೊ ಹೀಗೆ ಈ ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿಯಿಂದ ಇಷ್ಟೆಲ್ಲ ಪರಿಣಾಮಗಳು ಉಂಟಾದವು. ಇಷ್ಟು ಉತ್ತರಗಳನ್ನ ನೀಡಿದ್ರಿ. ಇನ್ನು ನೆಕ್ಸ್ಟ್ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಗೃಹಪಾಠದ ಪ್ರಶ್ನೆಗಳು ಮತ್ತೆ ಪರೀಕ್ಷೆಗೆ ಅನುಕೂಲಕರವಾದ ಪ್ರಶ್ನೆಗಳನ್ನ ನಾನು ನಿಮಗೆ ನೀಡ್ತೀನಿ. ಅವನ್ನ ಬರ್ಕೊಂಡು ಮನೆಯಲ್ಲಿ ಓದ್ಬೇಕು. ಗೃಹಪಾಠದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಬರ್ಕೊಡ್ರಿ ವಿದ್ಯಾರ್ಥಿಗಳು. 1857ರ ದಂಗೆಗೆ ರಾಜಕೀಯ ಕಾರಣಗಳೇನು? ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವೇನು? ನೆಕ್ಸ್ಟ್ ಮೂರನೇ ಪ್ರಶ್ನೆ, ಬ್ರಿಟಿಷ್ ಮತ್ತು ಭಾರತೀಯ ಸೈನಿಕರ ನಡುವೆ ಹೇಗೆ ತಾರತಮ್ಯ ಮಾಡಲಾಗಿತ್ತು? ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಬರೀಬೇಕಾಗುತ್ತೆ ಮನೆಯಲ್ಲಿ, ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಅಭ್ಯಾಸ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮತ್ತೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆನ ನಾನು ನಿಮಗೆ ನೀಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳನ್ನ ಪಟ್ಟಿ ಮಾಡ್ತಕ್ಕಂಥದ್ದು. ಗೃಹ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು
ಯಾವ್ಯಾವ ಉದ್ಯೋಗಗಳಿವೆ ಆ ಉದ್ಯೋಗಗಳನ್ನೆಲ್ಲ ಪಟ್ಟಿ ಮಾಡಿ ಯಾವುದಾದ್ರೂ ಒಂದು ಉದ್ಯೋಗದ ಬಗ್ಗೆ ವರದಿನ ನೀವು ತಯಾರಿಸಬೇಕಾಗುತ್ತೆ. ಉದಾಹರಣೆಗೆ ಬುಟ್ಟಿ ಎಣಿತಕ್ಕಂಥದ್ದಾಗಿರ್ಬೋದು, ಅದರಲ್ಲಿ ಬಳಸ್ತಕ್ಕಂಥ ಕಚ್ಚಾ ವಸ್ತು ಮತ್ತು ಅದರಲ್ಲಿ ಯಾವ ರೀತಿ ಶ್ರಮವನ್ನು ಹಾಕ್ತಾರೆ ಮತ್ತೆ ಅವುಗಳ ಮಾರುಕಟ್ಟೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನೀವು ತಯಾರಿಸ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ಒಂದು ಪಾಠವನ್ನು ವೀಕ್ಷಣೆ ಮಾಡಿದಿರಿ. ಇನ್ನು ಪಾಠದ ಮುಂದಿನ ವಿಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಣೆ ಮಾಡ್ರಿ ಅಂತ ಹೇಳ್ತಾ ಈ ಒಂದು ಪಾಠಕ್ಕೆ ನಾನು ಒಂದು ಅಲ್ಪ ವಿರಾಮವನ್ನು ನಾನೀಗ